ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅಡುಗೆ ಮನೆಯಲ್ಲಿ ನಾವು ತುಂಬ ಕೆಲಸಗಳನ್ನು ಮಾಡ್ತಾ ಇರ್ತೀವಿ. ಹಾಗೆ ಈ ರೀತಿ ಕೆಲಸ ಮಾಡಬೇಕಾದ್ರೆ ಕೆಲವು ಟಿಪ್ಸ್ ಹಾಗೆ ಟ್ರಿಕ್ಸ್ಗಳನ್ನು ನಾವು ಯೂಸ್ ಮಾಡಿಕೊಂಡ್ರೆ ನಾವು ಮಾಡೋ ಕೆಲಸಗಳು ತುಂಬಾ ಈಸಿ ಆಗುತ್ತೆ ನಮಗೆ. ಹಾಗೆ ನಮ್ಮ ಕೆಲಸಗಳನ್ನು ಕೂಡ ನಾವು ಬೇಗ ಮಾಡಿ ಮುಗಿಸ್ಕೋಬೋದು. ಈ ರೀತಿಯ ಹಲವು ಟಿಪ್ಸ್ಗಳನ್ನು ನನ್ನ ಚಾನಲಲ್ಲಿ ಕೊಡ್ತಾನೆ ಇರ್ತೀನಿ. ವಿಡಿಯೋನ ಲಾಸ್ಟ್ ತನಕ ನೋಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಮೊದಲನೇದಾಗಿ ನಾವು ಅಕ್ಕಿ ಹಿಟ್ಟಾಗಿರ್ಬೋದು, ಗೋಧಿ ಹಿಟ್ಟು ಅಥವಾ ರಾಗಿ ಹಿಟ್ಟುಗಳನ್ನು ಉಪಯೋಗಿಸ್ತಾನೆ ಇರ್ತೀವಿ. ಇದು ಸ್ವಲ್ಪ ದಿನ ಆದಮೇಲೆ ಹುಳು ಬಂದುಬಿಡುತ್ತೆ. ಹೀಗಾಗಿ ನಾವು ಅವಾಗವಾಗ ಕ್ಲೀನ್ ಮಾಡ್ತಾನೆ ಇರಬೇಕಾಗುತ್ತೆ. ಈ ರೀತಿ ಹುಳುಗಳು ಬರಬಾರ್ದು ಅಂದರೆ ಒಂದು ಟಿಶ್ಯೂ ಪೇಪರಿಗೆ ಈ ರೀತಿ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ಅದನ್ನು ರಬ್ಬರ್ ಬ್ಯಾಂಡಿಂದ ನೀಟಾಗಿ ಕಟ್ಟಿ ನೀವೇನು ಇಟ್ಟಿರ್ತೀರಲ್ವ ಅದರೊಳಗಡೆ ಇದನ್ನು ಇಟ್ಟು ಮುಚ್ಚಳ ಹಾಕಿ ಮುಚ್ಚಿ ನೀಟಾಗಿಟ್ಟರೆ ಖಂಡಿತವಾಗ್ಲೂ ಹುಳುಗಳು ಬರೋದಿಲ್ಲ. ಯಾವುದೇ ಹಿಟ್ಟಾದರೂ ಸರಿ ಈ ಟಿಪ್ಸ್ನ ಫಾಲೋ ಮಾಡಿ, ರಿಸಲ್ಟ್ನ ನೀವೇ ನೋಡ್ತೀರಾ. ಹಾಗೆ ನಮಗೆ ದಿನನಿತ್ಯ ಅಡುಗೆನಲ್ಲಿ ಬೆಳ್ಳುಳ್ಳಿ ಬೇಕೇ ಬೇಕು. ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದಂತೂ ತುಂಬಾ ಕಷ್ಟ. ಈಸಿಯಾಗಿ ಅದು ಹೋಗೋದೇ ಇಲ್ಲ, ಉಗುರೆಲ್ಲ ನೋವಾಗಿ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಇದನ್ನು ಈಸಿಯಾಗಿ ಯಾವ ರೀತಿ ತೆಗಿಬೋದು ಅಂತ ತೋರಿಸ್ತೀನಿ ನೋಡಿ. ಒಂದು ತವಾನ ಇಟ್ಟು ಅದರಲ್ಲಿ ಈ ರೀತಿ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ಸ್ವಲ್ಪ ಹೊತ್ತು ಬಿಸಿ ಆಗೋ ತನಕ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಬಿಸಿ ಎಲ್ಲ ಆರಿದ ಮೇಲೆ ನೋಡಿ ಈ ರೀತಿ ಕೈಯಲ್ಲಿ ನಾವು ಹಿಚ್ಕಿದ್ರೆ ಫುಲ್ಲು ಅದು ನೀಟಾಗಿ ಬಂದುಬಿಡುತ್ತೆ. ಅದರ ಸಿಪ್ಪೆ ಎಲ್ಲ ನಾವು ಕಷ್ಟಪಟ್ಟು ತೆಗಿಬೇಕು ಅಂತಲೇ ಇಲ್ಲ. ಬೆಳ್ಳುಳ್ಳಿ ಬಿಸಿ ಆಗುತ್ತಲ್ಲ, ಹಾಗಾಗಿ ಈ ರೀತಿ ನೀಟಾಗಿ ಅದ್ರ ಮೇಲೆ ಇರೋ ಸಿಪ್ಪೆ ಬಂದುಬಿಡುತ್ತೆ. ಅರ್ಜೆಂಟಾಗಿ ಬೆಳ್ಳುಳ್ಳಿ ಸಿಪ್ಪೆನ ಬೇಗ ತೆಗಿಬೇಕು ಅಂದರೆ ಈ ಟಿಪ್ಸ್ನ ಫಾಲೋ ಮಾಡಿ. ಖಂಡಿತವಾಗ್ಲೂ ಸಿಪ್ಪೆನ ನಾವು ಬೇಗನೆ ತೆಗಿಬೋದು. ತುಂಬ ಕಷ್ಟಪಡಬೇಕು ಅನ್ನೋ ಅವಶ್ಯಕತೆನೇ ಇರೋದಿಲ್ಲ, ಈಸಿಯಾಗಿ ಬಂದುಬಿಡುತ್ತೆ. ಸ್ನ್ಯಾಕ್ಸ್ ಪ್ಯಾಕೆಟ್ಗಳು ಒಂದೇ ಸಲ ಫುಲ್ ಖಾಲಿ ಆಗೋದಿಲ್ಲ, ಅರ್ಧ ಅದರಲ್ಲೇ ಉಳಿದಿರುತ್ತೆ. ಅದನ್ನು ಹಾಗೇ ಇಡೋದ್ರ ಬದಲು ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ನ ಹಾಕಿ ಕಟ್ಟಿಟ್ರೆ ಅದು ಫ್ರೆಶ್ ಆಗೇ ಇರುತ್ತೆ. ಇಲ್ಲ ಅಂದರೆ ಅದು ಗಾಳಿ ಆಡಿ ಬೇಗ ಮೆತ್ತಗಾಗಿಬಿಡುತ್ತೆ. ಸ್ನ್ಯಾಕ್ಸ್ ಅಂತಲೇ ಅಲ್ಲ, ಯಾವುದೇ ಪ್ಯಾಕೆಟ್ ಆದರೂ ಸರಿ ಈ ರೀತಿ ರಬ್ಬರ್ ಬ್ಯಾಂಡ್ನ ಹಾಕಿಟ್ರೆ ಅದು ಫ್ರೆಶ್ ಆಗೇ ಇರುತ್ತೆ. ಬೆಳ್ಳುಳ್ಳಿ ಸಿಪ್ಪೆ ತೆಗೆಯೋದು ತುಂಬಾ ಈಸಿ. ಇನ್ನೊಂದು ಟಿಪ್ಸ್ನ ಹೇಳ್ಕೊಡ್ತೀನಿ ನೋಡಿ. ಈ ರೀತಿ ಒಂದು ಬೌಲಲ್ಲಿ ತುಂಬಾ ಬಿಸಿಯಾಗಿರೋ ಬೆಚ್ಚಗಿರೋ ನೀರನ್ನು ಹಾಕಿ ಅದರಲ್ಲಿ ಬೆಳ್ಳುಳ್ಳಿ ಎಸಳುಗಳನ್ನು ಈ ರೀತಿ ಹಾಕಬೇಕು. ನೀರೇನಿದೆ ಅದು ಫುಲ್ಲು ತಣ್ಣಗಾಗಬೇಕು, ಅಂದರೆ ಉಗುರು ಬೆಚ್ಚಗಾಗಬೇಕು. ಬಿಸಿ ಬಿಸಿಯಾಗಿರೋ ನೀರು ಉಗುರು ಬೆಚ್ಚಗಾಗಬೇಕು, ಅಲ್ಲಿ ತನಕ ಹಾಗೆ ಬಿಡಬೇಕು ಬೆಳ್ಳುಳ್ಳಿನ. ಮತ್ತೆ ನೋಡಿ ಈ ರೀತಿ ತೆಗೆದ್ರೆ ತುಂಬಾ ಈಸಿಯಾಗಿ ಬರುತ್ತೆ. ತುಂಬ ಮೆತ್ತಗಾಗಿರುತ್ತೆ ಅದರ ಸಿಪ್ಪೆಗಳೆಲ್ಲ. ಈಸಿಯಾಗಿ ನೀಟಾಗಿ ತೆಗಿಬೋದು. ಒಂದೊಂದು ಸಲ ಪಲಾವ್ ಅಥವಾ ಬಿರಿಯಾನಿ ಇದನ್ನೆಲ್ಲ ಮಾಡಬೇಕು ಅಂದಾಗ ನಮಗೆ ತುಂಬಾ ಬೆಳ್ಳುಳ್ಳಿ ಸಿಪ್ಪೆ ತೆಗಿಬೇಕು, ಆವಾಗ ಕೈಯೆಲ್ಲ ನೋವು ಬಂದುಬಿಡುತ್ತೆ. ಅದಕ್ಕೆ ಬದಲಾಗಿ ಈ ರೀತಿ ಸ್ವಲ್ಪ ಬಿಸಿನೀರಲ್ಲಿ ಬೆಳ್ಳುಳ್ಳಿ ಎಸಳುಗಳನ್ನು ಹಾಕಿ ನೀವು ಸಿಪ್ಪೆ ತೆಗೆದು ನೋಡಿ. ತುಂಬಾ ಈಸಿಯಾಗಿ ಸಿಪ್ಪೆಗಳನ್ನು ತೆಗಿಬೋದು. 10-15 ನಿಮಿಷದಲ್ಲಾಗೋ ಕೆಲಸ ಒಂದು 2-3 ನಿಮಿಷದಲ್ಲಿ ಮುಗ್ದೋಗ್ಬಿಡುತ್ತೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಂದಾಗ ಕೂಡ ನೀವು ಇದೇ ರೀತಿ ಮಾಡ್ಕೋಬೋದು. ಹಾಗೆ ಶುಂಠಿ ಬೆಳ್ಳುಳ್ಳಿ ನಾವು ಪೇಸ್ಟ್ ಮಾಡ್ಕೋಬೇಕಾದಾಗ ಬೆಳ್ಳುಳ್ಳಿ ಎಷ್ಟು ತಗೊಂಡಿರ್ತೀವಲ್ವ ಅದರ ಅರ್ಧದಷ್ಟು ನಾವು ಶುಂಠಿನ ತಗೋಬೇಕು. ಆವಾಗ ಮೆಜರ್ಮೆಂಟು ಕರೆಕ್ಟಾಗಿ ಬರುತ್ತೆ. ಈ ರೀತಿ ಪೇಸ್ಟ್ ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರು ಹಾಗೆ ಎಣ್ಣೆನ ಹಾಕಿ ನಾವು ಪೇಸ್ಟ್ ಮಾಡೋದ್ರಿಂದ ಈ ರೀತಿ ಮಾಡೋದ್ರಿಂದ ಅದು ತುಂಬ ದಿನ ಹಾಳಾಗೋದಿಲ್ಲ, ಫ್ರೆಶ್ ಆಗೇ ಇರುತ್ತೆ. ಅದನ್ನು ಒಂದು ಗಾಜಿನ ಬಾಟ್ಲಲ್ಲಿ ಈ ರೀತಿ ಹಾಕಿ ಫ್ರಿಜ್ ಒಳಗಡೆ ಸ್ಟೋರ್ ಮಾಡಿಟ್ರೆ 1 ತಿಂಗಳ ತನಕ ಅದು ಹಾಳಾಗ್ದಲೇ ಹಾಗೇ ಇರುತ್ತೆ, ಫ್ರೆಶ್ ಆಗಿರುತ್ತೆ. ನೆಕ್ಸ್ಟ್ ಟಿಪ್ ಏನಂದರೆ, ಈ ಹಸಿಮೆಣಸಿನ್ಕಾಯಿನ 1 ತಿಂಗಳ ಕಾಲ ನಾವು ಹಾಳಾಗಬಾರ್ದು, ಫ್ರೆಶ್ ಆಗೇ ಇರಬೇಕು ಅಂದರೆ ಈ ರೀತಿ ಮಾಡಿ ಅದು ಸ್ವಲ್ಪ ನೀರಿಗೆ ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಹಾಕಿ ಅದರೊಳಗಡೆ ಹಸಿಮೆಣಸಿನ್ಕಾಯಿನ ಹಾಕಿ ಒಂದು 10 ನಿಮಿಷ ಹಾಗೆ ಬಿಡಿ. ಮತ್ತು ಒಂದು 2 ಸಲ ನೀರಲ್ಲಿ ಚೆನ್ನಾಗಿ ತೊಳೆದು ಅದರ ತೊಟ್ಟುಗಳನ್ನೆಲ್ಲ ನೀಟಾಗಿ ನಾವು ಬಿಡಿಸ್ಕೋಬೇಕಾಗುತ್ತೆ. ಈ ರೀತಿ ನೀಟಾಗಿ ಅದರ ತೊಟ್ಟುಗಳನ್ನೆಲ್ಲ ಬಿಡಿಸ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಅದರಲ್ಲಿರೋ ಬ್ಯಾಕ್ಟೀರಿಯಾ ಆಗಲಿ ಅಥವಾ ಹುಳುಗಳು ಕೊಳೆ ಏನೇ ಇದ್ದರೂ ಹೋಗುತ್ತೆ, ಫ್ರೆಶ್ ಆಗುತ್ತೆ. ಹಾಗೆ ನೀವು ಉಪಯೋಗಿಸ್ಬೇಕಾದ್ರೆ ಈ ಹಣ್ಣಾಗಿರೋದು ಅಥವಾ ಸ್ವಲ್ಪ ಹಾಳಾಗಿದೆ ಅನ್ನೋಂಥದ್ದು ಅದನ್ನೆಲ್ಲ ಸಪ್ರೇಟಾಗಿ ಇಟ್ಕೊಂಡು ಒಂದು 2-3 ದಿನ ನೀವು ಉಪಯೋಗಿಸ್ತೀನಿ ಅಂದಾಗ ಅದನ್ನು ತೆಗೆದು ಅದನ್ನೇ ಉಪಯೋಗಿಸ್ಕೊಳ್ಳಿ. ತುಂಬ ಫ್ರೆಶ್ ಆಗಿ ಚೆನ್ನಾಗಿರೋ ಅಂಥದ್ದನ್ನು ಈ ರೀತಿ
ಒಂದು ಬಟ್ಟೆನಲ್ಲಿ ಹಾಕಿ ಅದನ್ನು ನೀಟಾಗಿ ನೀರಿನಂಶ ಎಲ್ಲ ಹೋಗಬೇಕು, ಆ ಥರ ಇದನ್ನು ಒಣಗಿಸ್ಕೋಬೇಕಾಗತ್ತೆ. ಅಂದರೆ ಬಿಸಿಲಲ್ಲ, ಒಂದು ಬಟ್ಟೆನಲ್ಲಿ ಹಾಕಿ ನೀಟಾಗಿ ಅದರ ನೀರಿನಂಶ ಎಲ್ಲ ಹೋಗೋ ತನಕ ಹಾಗೆ ಬಿಡಿ. ಮತ್ತು ಒಂದು ಕಂಟೈನರ್ ಒಳಗಡೆ ಈ ರೀತಿ ಒಂದು ಟಿಶ್ಯೂ ಪೇಪರ್ನ ಹಾಕಿ ಅದರಲ್ಲಿ ಈ ಮೆಣಸಿನ್ಕಾಯಿಗಳನ್ನು ಹಾಕ್ಕೋಬೇಕು. ಆದರೆ ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು, ಆ ರೀತಿ ನೋಡ್ಕೊಳ್ಳಿ. ಅದರ ಮೇಲೆ ಇನ್ನೊಂದು ಟಿಶ್ಯೂ ಪೇಪರ್ನ ಈ ರೀತಿಯಾಗಿ ಹಾಕಿ, ಅಲ್ಲಿಗೆ ಏನೇ ನೀರಿನಂಶ ಇದ್ದರೂ ಕೂಡ ಆ ಟಿಶ್ಯೂ ಪೇಪರು ಎಳ್ಕೊಳ್ಳುತ್ತೆ. ಹಾಗೆ ಮೆಣಸಿನ್ಕಾಯಿ ಅನ್ನೋದು ತುಂಬಾ ಫ್ರೆಶ್ ಆಗಿರುತ್ತೆ. ಈ ರೀತಿ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಟು ನೋಡಿ, 1 ತಿಂಗಳಾದರೂ ಕೂಡ ಹಸಿ ಮೆಣಸಿನ್ಕಾಯಿ ಹಾಳಾಗೋದೇ ಇಲ್ಲ. ಹಾಗೆ ಇನ್ನೊಂದು ಟಿಪ್ ನೋಡೋಣ ಬನ್ನಿ. ಆಲೂಗೆಡ್ಡೆ ಬೇಗ ಹಾಳಾಗಬಾರ್ದು ಅಂದರೆ ನಾವು ಈ ರೀತಿ ಬೆಳ್ಳುಳ್ಳಿನ ಎಸಳುಗಳಿದೆಯಲ್ವಾ, ಬೆಳ್ಳುಳ್ಳಿ ಎಸಳುಗಳು, ಅದನ್ನು ಈ ರೀತಿ ಆಲೂಗೆಡ್ಡೆ ಒಳಗಡೆ ಹಾಕಬೇಕು. ಹಾಗೆ ಬೆಳ್ಳುಳ್ಳಿ ಸಿಪ್ಪೆ ಇರುತ್ತೆ ನೋಡಿ, ಅದನ್ನು ಕೂಡ ಹಾಕ್ಕೋಬೋದು. ಈ ರೀತಿ ಮಾಡೋದ್ರಿಂದ ಆಲೂಗೆಡ್ಡೆ ಹಾಳಾಗೋದಿಲ್ಲ. ಹಾಗೆ ಟಾಯ್ಲೆಟ್ ತುಂಬ ಕ್ಲೀನಾಗಿರಬೇಕು ಅಂದರೆ ರಾತ್ರಿ ಮಲಗೋಕ್ಕಿಂತ ಮುಂಚೆ ಒಂದು ಬೆಳ್ಳುಳ್ಳಿ ಎಸಳನ್ನು ಟಾಯ್ಲೆಟ್ ಒಳಗಡೆ ಹಾಕಬೇಡಿ. ಯಾಕಂದರೆ ಬೆಳ್ಳುಳ್ಳಿನಲ್ಲಿ ಬ್ಯಾಕ್ಟೀರಿಯಾಗಳನ್ನು ದೂರ ಮಾಡೋ ಶಕ್ತಿ ಇರುತ್ತೆ. ಹೀಗಾಗಿ ಟಾಯ್ಲೆಟ್ ಅನ್ನೋದು ತುಂಬಾ ಕ್ಲೀನಾಗಿ ಫ್ರೆಶ್ ಆಗಿರುತ್ತೆ. ದಿನನಿತ್ಯ ನಾವು ಫ್ರಿಜ್ನ ಯೂಸ್ ಮಾಡ್ತಾನೆ ಇರ್ತೀವಿ, ಹೀಗಾಗಿ ಫ್ರಿಜ್ ಒಂಥರ ಸ್ಮೆಲ್ ಬಂದಂಗೆ ಆಗ್ತಾ ಇರುತ್ತೆ. ಆ ಥರ ಆಗಬಾರ್ದು ಅಂದರೆ ಒಂದು ಕಪ್ಪಲ್ಲಿ ಈ ರೀತಿ ಸೋಡಾನ ಹಾಕ್ಬಿಟ್ಟು, ಬೇಕಿಂಗ್ ಸೋಡಾನ ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡಿ, ಆವಾಗ ಸ್ಮೆಲ್ ಬರೋದಿಲ್ಲ. ಫ್ರೆಂಡ್ಸ್, ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.